ಬೇಡವಾಗಿದ್ದ ಇಮೇಲ್ಸ್ ಎಲ್ಲ ತುಂಬ ಇರುತ್ತೆ. ಅದನ್ನು ಹೆಂಗೆ ಓಡಿಸೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಈಗ ಇಲ್ಲಿ ಸರ್ಚಿಗೆ ಬಂದುಬಿಟ್ಟು ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಎಲ್ಲಾದರೂ ಆದರೂ ಅಷ್ಟೇ, ಈ ಸರ್ಚಲ್ಲಿ ಬಂದುಬಿಟ್ಟು ಅನ್ಸಬ್ಸ್ಕ್ರೈಬ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿದ್ಯಾ? ಅನ್ಸಬ್ಸ್ಕ್ರೈಬು ಇಲ್ಲಾಂದರೆ ಸಬ್ಸ್ಕ್ರೈಬು ಏನಾದರೂ ಸರ್ಚ್ ಮಾಡಿ. ಸೊ ಅವಾಗ ಈ ಇಮೇಲ್ಸ್ ಎಲ್ಲ ಬರುತ್ತೆ. ಇಲ್ಲೊಂದು ಸತಿ ಕ್ಲಿಕ್ ಹೊಡೆದು ಡಮಾರ್ ಅನ್ಸ್ಬಿಡಿ ಅಷ್ಟೇ. ನೋಡಿ ಇನ್ನೂ ಬರ್ತಾ ಹೋಗುತ್ತೆ, ಡಿಲೀಟ್ ಮಾಡ್ತಾ ಹೋಗಿ. ವಾಟ್ಸಪ್ ಗಾಯ್ಸ್, ಹೋಪ್ ಎವ್ರಿನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಟು ದಿ ಡೇ 16 ಆಫ್ ನಮ್ಮ 100 ಡೇಸ್ ಚಾಲೆಂಜ್ನಲ್ಲಿ. ಇವತ್ತು ನಮ್ಮ ಸುದೀನ್ ನಮ್ಮೊಟ್ಟಿಗೆ ಇದ್ದಾರೆ. ಆ್ಯಂಡ್ ಅವನು ಬಂದಿರೋ ರೀಸನ್ ಬಂದುಬಿಟ್ಟು ನಮ್ಮ ಸುದೀನ್ ಒಂದು ಎಡಿಟ್ ಮಾಡಿದ್ದಾನೆ, ತೋರಿಸ್ತೀನಿ. ಸೈಕ್ ಆಗಿಬಿಡ್ತೀರಾ. ಆ್ಯಂಡ್ ಪ್ರೀಮಿಯರ್ ಪ್ರೋದು ಒಂದು ವಿಡಿಯೋ ಹಾಕಿದ್ದೆ ನಾನು 2 ಡೇಸ್ ಮೊನ್ನೆ ಹಾಕಿದ್ದು. ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟರೆ, ತುಂಬ ಜನ ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತೆಲ್ಲ ಕೇಳಿದರೆ ಮ್ಯಾಕ್ಬುಕ್ಕಲ್ಲಿ. ನಾನು ಲಿಂಕ್ ಶೇರ್ ಮಾಡಿದ್ದೀನಿ. ನಿಮಗೆ ಇನ್ ಕೇಸ್ ಬೇಕು ಅಂತ ಹೇಳಿದ್ರೆ ಸಂಜಯ್ ಟಾಕ್ಸ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಮೆಸೇಜ್ ಮಾಡಿ, ಅಲ್ಲಿ ನಾನು ನಿಮಗೆ ಲಿಂಕ್ ಶೇರ್ ಮಾಡಿಕೊಡ್ತೀನಿ ಎಲ್ಲಿಂದ ಡೌನ್ಲೋಡ್ ಮಾಡೋದಂತ. ಬನ್ನಿ, ನಮ್ಮ ಸುದೀನ್ ಮಾಡಿರೋ ವಿಡಿಯೋ ಎಡಿಟ್ನ ನಾನು ನಿಮಗೆ ತೋರಿಸ್ತೀನಿ. ಈಗ ಹೆಂಗೆ ಮಾಡಿದ್ಯಮ್ಮ? ಬೆಂಕಿ ಮಾಡಿದ್ಯಾ? ಹೇಳ್ಕೊಟ್ಟಿದ್ದು ಯಾರು? ಕ್ರಿಯೇಟರ್ಸ್ ಏಜೆನ್ಸಿ ಅವ್ರು ಹೇಳ್ಕೊಟ್ಟಿದ್ದು. ಕ್ರಿಯೇಟರ್ಸ್ ಏಜೆನ್ಸಿ ಯಾರ್ದು? ಸಂಜಯ್ ಟಾಕ್ಸಿಂದು. ಲೋಡ್ ಆಗ್ತಿಲ್ಲಲ್ಲ ಪ್ರೀಮಿಯರ್ ಪ್ರೋ. ಅದಿರಲಿ. ಪ್ರಾಬ್ಲಮ್ ಏನಾಗಿದೆ ಗೊತ್ತಾ? ಎಕ್ಸ್ಪೋರ್ಟ್ಗೆ ಸೀಕ್ವೆನ್ಸ್ ರೆಂಡರು ಎಕ್ಸ್ಪೋರ್ಟ್ ಎಲ್ಲ ಮಾಡಾಯಿತು, ಲೇಟಾಗಿ ರಿಯಲೈಸ್ ಆಯಿತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿಲ್ಲ ಅಂತ. ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್ಚ್ ಮಾಡೋ ಪ್ರೋಗ್ರಾಮ್ ನಡೀತಾ ಇದೆ. ನಾನು ಎಡಿಟ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಮೋಟಿವೇಶನ್ ಎಲ್ಲ ಸಿಚುವೇಶನ್ ಫಾಲ್ಸ್ ಆಗೋಯ್ತು. ನಾವು ಆರಾಮಾಗಿ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಸುದೀನ್ ಹೊರಟೇ ಬಿಡೋನು ಅವ್ರ ಮನೆಗೆ. ನೋಡಿ ಬಂತು. ಆ್ಯಂಡ್ ಟೈಮ್ ಲೈನ್ ನೋಡಿ ಹೆಂಗಿದೆ. ದಿಸ್ ಈಸ್ ದಿ ಟೈಮ್ ಲೈನ್. ಕಾಣಿಸ್ತಿದ್ಯಾ? ಫುಲ್ಲು ಹರ್ಕೊಂಡು ಎಡಿಟ್ ಮಾಡಿರೋದು ಅಂದ್ಕೊಳ್ಳಿ. ಆ್ಯಂಡ್ ಔಟ್ಪುಟ್ ನೋಡಿ ಈಗ ಹಾಕ್ತೀನಿ, ಪ್ಲೇ ಮಾಡ್ತೀನಿ. ತಡೀರಿ, ಸ್ಟಾರ್ಟಿಂಗ್ ಹಾಕ್ತೀನಿ. ಔಟ್ಪುಟ್ ನೋಡಿ, ಸೈಕ್ ಆಗ್ಬಿಡ್ತೀರಾ. ಲೆಟ್ಸ್ ಗೋ. ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಇದ್ರೂ ಕಾಲ್ಸ್ ಬರ್ತಾ ಇಲ್ವಾ? ಅದಕ್ಕೆ ಈ 3 ಮೇನ್ ರೀಸನ್ಸ್ ಆಗಿರ್ಬೋದು. ಫಸ್ಟ್ ರೀಸನ್ ಬಂದು ನಿಮ್ಮ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ನ ಕರೆಕ್ಟ್ ಆಗಿ ಆಪ್ಟಿಮೈಸ್ ಮಾಡಿ ಸೆಟಪ್ ಮಾಡಿರಲ್ಲ. ಸೆಕೆಂಡ್ ಮಿಸ್ಟೇಕ್ ಬಂದು ನಿಮ್ಮ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಅಲ್ಲಿ ರಿವ್ಯೂಸ್ ತುಂಬಾನೇ ಕಡಿಮೆ ಇರ್ಬೋದು, ಜೊತೆಗೆ ಪ್ರಾಪರ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಥರ್ಡ್ ಮಿಸ್ಟೇಕ್ ಬಂದು ಪ್ರಾಪರ್ ಆಗಿರೋ ಕೀವರ್ಡ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ರೆಗ್ಯುಲರ್ ಆಗಿ ನಿಮ್ ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಅಲ್ಲಿ ಪೋಸ್ಟ್ ಮಾಡ್ತಾ ಇಲ್ಲ. ನಿಮ್ಗೂ ಗೂಗಲ್ ಇಂದ ಜಾಸ್ತಿ ಕಾಲ್ಸ್ ಬರ್ಬೇಕಾ? ಈಗಲೇ ಕ್ರಿಯೇಟರ್ಸ್ ಪೇಜ್ ನ ಫಾಲೋ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಇದು ಕಂಪ್ಲೀಟಾಗಿ ಸುದೀನ್ ಎಡಿಟ್ ಮಾಡಿರೋದು. ನಾವು ಹೇಳ್ಕೊಟ್ಟಿದ್ದಷ್ಟೇ ಯಾವ ಥರ ಎಡಿಟ್ ಮಾಡಬೇಕಂತ. ನಿಮಗೂ ಇದೇ ಥರ ಎಡಿಟ್ ಕಲಿಬೇಕಂತ ಇದ್ದರೆ ನಮ್ಮ ಕ್ರಿಯೇಟರ್ಸ್ ಪೇಜಲ್ಲಿ ಇಂಟ್ರೆಸ್ಟ್ ಅಂತ ಕಮೆಂಟ್ ಮಾಡಿ. ಇಫ್ ಇನ್ ಕೇಸ್ ನೀವೇನಾದರೂ ಚಿಕ್ಕಮಗಳೂರವರು ಆಗಿದ್ದರೆ ಪ್ರಿಫರಬಲಿ ಮೇಲ್ ಕ್ಯಾಂಡಿಡೇಟ್ಸ್ ಆಫ್ಲೈನಿಗೆ ನಾವೇ ಸಿಸ್ಟಮ್ ಕೊಟ್ಟು ನಾವೇ ನಿಮಗೆ ಹೆಂಗೆ ಎಡಿಟ್ ಮಾಡೋದಂತ ಹೇಳ್ಕೊಡ್ತೀವಿ. ನಿಮ್ಮ ಹತ್ರ ಸಿಸ್ಟಮ್ ಇಲ್ಲ ಅಂದರೂ ಪ್ರಾಬ್ಲಮ್ ಇಲ್ಲ, ನಾವೇ ಸಿಸ್ಟಮ್ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ಯು ಹ್ಯಾವ್ ಟು ಕಮ್ ಹಿಯರ್ ಆ್ಯಂಡ್ ಯು ಹ್ಯಾವ್ ಟು ಎಡಿಟ್ ದ ವಿಡಿಯೋ. ಆ್ಯಂಡ್ ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರ್ಚ್ ನಡೀತಾ ಇದೆ. ಯಾವ್ದು ಹುಡ್ಕೋದು, ಯಾವ್ದು ಹಾಕೋದು? ಯಾವುದು ಸಿಕ್ತು ನೋಡೋಣ. ಇದು ಏನಲ್ಲ ಪ್ರೀಮಿಯಂ ತೊಗೊಳಕ್ಕಾಗಲ್ವಾ ನಿಂಗೆ? ಬಿಡಪ್ಪ, ನಮ್ಮ ಮೆಸೇಜ್ ನೋಡಿ, ಪ್ರೀಮಿಯಂ ತೊಗೊಂಡಿಯಾನೆ ಯೂಟ್ಯೂಬಿಂದು. ಚೆನ್ನಾಗಿದೆ, ಬಟ್ ಎರಡು ಮಿಕ್ಸ್ ಆದಂಗೆ ಬರ್ತಾ ಇದೆ. ಅಲೋ ಎಷ್ಟು ಆಡ್ಸ್ ಬರುತ್ತೆ? ಆಡ್ಸ್ ಮೇಲೆ ಆಡ್ಸ್ ಬರ್ತಾ ಇದೆ. ಮೊನ್ನೆ ಆಡ್ ಬ್ಲಾಕ್ ಮಾಡಿದ್ದ ಇದೇ ನನಗೆ. ನಿನಗೆ ಯೂಟ್ಯೂಬಿಂದ ಬ್ಯಾನ್ ಮಾಡ್ತಾರೆ, ಸುಮ್ಮಿರು. ನಿಮಗೆ ಒಂದು ಕ್ರೇಜಿ ಆಗಿರೋ ಟ್ರಿಕ್ ಹೇಳ್ಕೊಡ್ಬೇಕು ಅನಿಸ್ತು ನನಗೆ. ಏನು ಗೊತ್ತಾ, ನಿಮ್ಮ ಈ ಜಿಮೇಲಲ್ಲಿ ತುಂಬ ಸ್ಪ್ಯಾಮ್ ಇಮೇಲ್ಸ್ ಇರುತ್ತೆ. ಅದನ್ನು ಹೆಂಗೆ ಫಿಲ್ಟರ್ ಮಾಡೋದಂತ ಯೋಚನೆ ಮಾಡ್ತೀರಾ? ಐ ಮೀನ್ ಬೇಡವಾಗಿದ್ದ ಇಮೇಲ್ಸ್ ಎಲ್ಲ ತುಂಬ ಇರುತ್ತೆ. ಅದನ್ನು ಹೆಂಗೆ ಓಡಿಸೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಈಗ ಇಲ್ಲಿ ಸರ್ಚಿಗೆ ಬಂದುಬಿಟ್ಟು ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಎಲ್ಲಾದರೂ ಆದರೂ ಅಷ್ಟೇ, ಈ ಸರ್ಚಲ್ಲಿ ಬಂದುಬಿಟ್ಟು ಅನ್ಸಬ್ಸ್ಕ್ರೈಬ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿದ್ಯಾ? ಅನ್ಸಬ್ಸ್ಕ್ರೈಬು ಇಲ್ಲಾಂದರೆ ಸಬ್ಸ್ಕ್ರೈಬು ಏನಾದರೂ ಸರ್ಚ್ ಮಾಡಿ. ಸೊ ಅವಾಗ ಈ ಇಮೇಲ್ಸ್ ಎಲ್ಲ ಬರುತ್ತೆ. ಇಲ್ಲೊಂದು ಸತಿ ಕ್ಲಿಕ್ ಹೊಡೆದು ಡಮಾರ್ ಅನ್ಸ್ಬಿಡಿ ಅಷ್ಟೇ. ನೋಡಿ ಇನ್ನೂ ಬರ್ತಾ ಹೋಗುತ್ತೆ, ಡಿಲೀಟ್ ಮಾಡ್ತಾ ಹೋಗಿ.
ಹಂಗೆ ಡಿಲೀಟ್ ಮಾಡಿದ್ರೆ ನಿಮ್ದು ಇಮೇಲ್ಸು ಅರ್ಧ ಕ್ಲೀನ್ ಆಗಿಬಿಡುತ್ತೆ. ಬೇಡವಾಗಿದ್ದ ಇಮೇಲ್ಸ್ ಎಲ್ಲ ಬಂದುಬಿಡುತ್ತೆ. ಯಾಕಂದರೆ ನೀವು ಯಾವುದಾದ್ರೂ ಪ್ರಮೋಷ್ನಲ್ ಇಮೇಲ್ಸ್ ಆಗಿದ್ದರೆ ನೀವು ಅಲ್ಲಿ ನೋಡ್ಬೋದು ಕೆಳಗಡೆ ಅನ್ಸಬ್ಸ್ಕ್ರೈಬ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಅನ್ಸಬ್ಸ್ಕ್ರೈಬ್ ಅಂತ ಎಲ್ಲೆಲ್ಲಿ ಕಾಣುತ್ತೆ ಎಲ್ಲದೂ ಇಲ್ಲಿ ಅಪಿಯರ್ ಆಗುತ್ತೆ. ನೀವೆಲ್ಲ ಸೆಲೆಕ್ಟ್ ಮಾಡಿ ಡಿಲೀಟ್ ಹೊತ್ಬಿಟ್ರೆ ಕಾಂಪಚ್ಚೀಸ್ ಮುಗೀತು, ಎಲ್ಲ ಡಿಲೀಟ್ ಮಾಡಿ. ಬೇಡವಾಗಿದ್ದ ಇಮೇಲ್ಸ್ ಎಲ್ಲ ತುಂಬ ಇರುತ್ತೆ. ಅದನ್ನು ಹೆಂಗೆ ಓಡಿಸೋದಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಈಗ ಇಲ್ಲಿ ಸರ್ಚಿಗೆ ಬಂದುಬಿಟ್ಟು ಮೊಬೈಲಲ್ಲಾಗಲಿ ಲ್ಯಾಪ್ಟಾಪಲ್ಲಾಗಲಿ ಎಲ್ಲಾದರೂ ಆದರೂ ಅಷ್ಟೇ, ಈ ಸರ್ಚಲ್ಲಿ ಬಂದುಬಿಟ್ಟು ಅನ್ಸಬ್ಸ್ಕ್ರೈಬ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಿದ್ಯಾ ಅನ್ಸಬ್ಸ್ಕ್ರೈಬು, ಇಲ್ಲಾಂದರೆ ಸಬ್ಸ್ಕ್ರೈಬು, ಏನಾದರೂ ಸರ್ಚ್ ಮಾಡಿ. ಸೊ ಅವಾಗ ಈ ಇಮೇಲ್ಸ್ ಎಲ್ಲ ಬರುತ್ತೆ. ಇಲ್ಲೊಂದು ಸತಿ ಕ್ಲಿಕ್ ಹೊಡೆದು ಡಮಾರ್ ಅನ್ಸ್ಬಿಡಿ ಅಷ್ಟೇ. ನೋಡಿ ಇನ್ನೂ ಬರ್ತಾ ಹೋಗುತ್ತೆ. ಡಿಲೀಟ್ ಮಾಡ್ತಾ ಹೋಗಿ.